ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲಿಯೇ 3 ಜನರ ಸಾವು. NWKSRTC ಬಸ್ನ ಚಕ್ರಕ್ಕೆ ಸಿಲುಕಿ 3 ಜನರು ಸ್ಥಳದಲ್ಲಿಯೇ ಸಾವಿಗೀಡಾದ ಘಟನೆಯೊಂದು ನಡೆದಿದೆ. ಕಲಘಟಗಿ ರಸ್ತೆಯ ಗೂಡುನಾಳ ಬಳಿ ಇರುವಂತಹ ರಾಸ್ತಾ 63 ಹೋಟೆಲ್ ಬಳಿಯಲ್ಲಿ ಈ ಒಂದು ಅಪಘಾತ ಸಂಭವಿಸಿದ್ದು. NWKSRTC ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು. ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದ ತಂದೆ ಹಾಗೂ ಪುಟ್ಟ ಮಕ್ಕಳು ಸ್ಥಳದಲ್ಲಿಯೇ ಅಸುನೀಗಿದ್ದಾರೆ. ದಿನದಿಂದ ದಿನಕ್ಕೆ KSRTC ಬಸ್ಗಳ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಚಾಲಕರ ಆದಾಗ ಅಪಘಾತಗಳಿಗೆ ಕಾರಣ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಿತಿಮೀರಿ ವೇಗದಿಂದ ಬಸ್ ಅನ್ನ ಚಲಾವಣೆ ಮಾಡುವುದರಿಂದ ತಕ್ಷಣಕ್ಕೆ ಎದುರು ಬರುವಂತಹ ವಾಹನಗಳನ್ನು ತಪ್ಪಿಸಲು ಸಾಧ್ಯವಾಗದೇ ಇದ್ದಾಗ ಇಂತಹ ಅಪಘಾತಗಳು ಸಂಭವಿಸುತ್ತಾ ಇದ್ದಾವೆ. ಇನ್ನು ಹಳೆಯ ಸೀರೆಗಳನ್ನ ಬಳಕೆ ಮಾಡಿಕೊಂಡು ಕೌದಿ ಹೊಡೆಯುವ ಉದ್ಯೋಗವನ್ನ ಮಾಡುತ್ತಿದ್ದ ಈ ಕುಟುಂಬ ಇಂದು KSRTC ಬಸ್ನ ಚಕ್ರದ ಅಡಿ ಸಿಲುಕಿ ಕೊನೆಗೊಂಡಿದೆ. ಸ್ಥಳೀಯರು ಹೇಳುವ ಪ್ರಕಾರ ಅತಿ ವೇಗದಿಂದ ಬಂದಂತಹ ಬಸ್ ಎದುರುಗಡೆ ಬರ್ತಾ ಇದ್ದಂತಹ ದ್ವಿಚಕ್ರ ವಾಹನವನ್ನ ಗಮನಿಸದೆ ಓವರ್ಟೇಕ್ ಮಾಡಲು ಮುಂದಾಗಿದೆ. ಈ ಸಂದರ್ಭದಲ್ಲಿ ಏಕಾಏಕಿ ದ್ವಿಚಕ್ರ ವಾಹನ ಕಂಡಿದ್ದು ವೇಗವನ್ನು ನಿಯಂತ್ರಣಕ್ಕೆ ತರಲಾಗದೆ ದ್ವಿಚಕ್ರ ವಾಹನಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು. ಇದರ ಪರಿಣಾಮ ಸ್ಥಳದಲ್ಲಿಯೇ 2 ಪುಟ್ಟ ಮಕ್ಕಳು ಹಾಗೂ ತಂದೆ ಸಾವನ್ನಪ್ಪಿದ್ದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರು KSRTC ಬಸ್ಗೆ ಬೆಂಕಿ ಹಚ್ಚಿದಾಗ ಮಾತ್ರ ಸರ್ಕಾರ ಸೇರಿದಂತೆ KSRTC ಸಂಸ್ಥೆಗೆ ಬಿಸಿ ಮುಟ್ಟಿಸಿ ಇಂತಹ ಅಪಘಾತಗಳನ್ನು ತಡೆಗಟ್ಟಲು ಮುಂದಾಗಬಹುದು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಚಾರಿ ಪೊಲೀಸ್ ಹಾಗೂ KSRTC ಇಲಾಖೆ ಚಾಲಕ ಹಾಗೂ ನಿರ್ವಾಹಕನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರಿಗೆ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.